ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ಪ್ಲೀಸ್ ಬೇಗ ಬೇಗ ಎಲ್ಲರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಇವತ್ತು ಯುಗಾದಿ ಹಬ್ಬ. ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ನಮ್ಮ ಮನೇಲಿ ಯುಗಾದಿ ಅಂದರೆ ನನ್ನ ತವ್ರ ಮನೇಲಿ ಯುಗಾದಿ ಹಬ್ಬ ಅಂತ ಬಂದರೆ ಎಡೆಯೆಲ್ಲ ಇಕ್ಬೇಕು. ಸೊ ಹೇಗಿರುತ್ತೆ ಏನು ಅಂತ ನೋಡಿ. ಇದು ಸಿಂಪಲಾಗಿ ಮಾಡ್ತೀವಿ, ಅಂದರೆ ಶ್ರಾವಣ ಹಬ್ಬ ಸ್ವಲ್ಪ ತಿಂಡಿ ಗಿಂಡಿ ಎಲ್ಲ ಮಾಡಿ ಸ್ವಲ್ಪ ಗ್ರ್ಯಾಂಡಾಗಿ ಮಾಡ್ತೀವಿ. ಯುಗಾದಿ ಹಬ್ಬನ ತುಂಬ ಸಿಂಪಲ್ಲಾಗಿ ಮಾಮೂಲಿಯಾಗಿ ಎಡೆಯೆಲ್ಲ ಇಕ್ಬೇಕು. ಸೊ ಹೇಗಿರುತ್ತೆ ವ್ಲಾಗ್ ಅಂತ ನೋಡಿ. ಇವಾಗ ಆಲ್ರೆಡಿ ಅಷ್ಟೆಲ್ಲ ಆಯಿತು, ಪಲಾವ್ ಮಾಡಿ ತಿಂದಾಯಿತು. ಇನ್ನು ಹೇಗಿರುತ್ತೆ ವ್ಲಾಗ್ ಅಂತ ನೋಡಿ. ಇನ್ನು ನಮ್ಮ ಅಣ್ಣ ಅತ್ತಿಗೆ ಬಂದುಬಿಟ್ಟು ನಮ್ಮ ಅತ್ತಿಗೆ ಊರಿಗೆ ಹೋಗಿದ್ದಾರೆ. ಆದರೆ ನಮ್ಮ ಅಣ್ಣ ನಮ್ಮ ಅತ್ತೆ ಮನೇಲಿದ್ದಾನೆ. ಅದೇನು ಈ ಹಬ್ಬದಲ್ಲಿ ಇರಬಾರ್ದು ಅಂತ ಹೇಳ್ತಾರಲ್ಲ, ಸೊ ಹಾಗಾಗಿ ನಮ್ಮ ಅತ್ತೆ ಮನೆ ಅದೇ ಊರಾಗಿರೋದ್ರಿಂದ ನಮ್ಮ ಅತ್ತೆ ಮನೇಲಿ ನಮ್ಮ ಅಣ್ಣ ಇದ್ದಾನೆ. ಸೊ ಅವ್ರು ಯಾವಾಗ ಬರ್ತಾರೆ ಅಂತ ಗೊತ್ತಿಲ್ಲ. ಇನ್ನು ಈಗ ನಮ್ಮ ಮನೇಲಿ ಬರೀ ನಮ್ಮ ಅಪ್ಪ ಅಮ್ಮ ನಾನು 3 ಜನ ಇದ್ದೀವಿ. ಸೊ ಇವಾಗ ಅಡುಗೆ ಎಲ್ಲ ಮಾಡಬೇಕು. ಎಡೆ ಇಡೋಕ್ಕೆ ಏನೆಲ್ಲ ಮಾಡ್ತಾರೆ ಮಮ್ಮಿ ಅಂತ ತೋರಿಸ್ತೀನಿ. ಸೊ ಎಲ್ಲರಿಗೂ ಮತ್ತೆ ಯುಗಾದಿ ಹಬ್ಬದ ಶುಭಾಶಯಗಳು. ಎಲ್ಲರೂ ಹಬ್ಬ ಜೋರ ನಿಮ್ಮ ಮನೆಯಲ್ಲಿ ಅಂತ ಕಮೆಂಟ್ ಮಾಡಿ ತಿಳಿಸಿ. ನಮ್ಮ ಮನೆಯಲ್ಲಿ ಸಿಂಪಲ್ ಆಗಿದೆ. ಸೊ ಇವಾಗ ಆಲ್ರೆಡಿ ಇದ್ದು ಎಲ್ಲ ಫ್ರೆಶ್ ಅಪ್ ಆಗಿ ಪೂಜೆ ಕೂಡ ಆಯಿತು. ಫುಲ್ ವಿಡಿಯೋ ನೋಡಿ. ವಿಡಿಯೋ ಇದ್ರೆ ಇಷ್ಟ ಆದರೆ ಗೊತ್ತಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಅದು ತಿರುಗಿಲ್ಲಿ ತಿರುಗು. ಇವತ್ತು ಯುಗಾದಿ ಹಬ್ಬ ಅಲ್ವಾ. ನಿನ್ನೆ ಎಂಥ ಮಳೆ ಬಂತು ಅಂದರೆ ಅದನ್ನೊಂದು ಕ್ಲಿಪ್ಪಿಂಗ್ ಹಾಕ್ತೀನಿ, ನೋಡ್ಕೊಂಡು ಬನ್ನಿ. ಮರ ಬಿಡೋ ಸಾಧ್ಯತೆ ಇದೆ. ಎಂಥ ಜೋರು ಮಳೆ ಗೊತ್ತಾ. ನಮ್ಮ ತಾತ ಅವರು ಕುತ್ಕೊಂಡು ನೋಡ್ತಾ ಇದ್ದಾರೆ. ಯುಗಾದಿ ಟೈಮಲ್ಲಿ ಯಾವಾಗಲೂ ಮಳೆ ಬಂದೇ ಬರ್ತದೆ. ಸೊ ನೋಡಿದ್ರಿ ಅಲ್ವಾ, ಅಷ್ಟು ಜೋರು ಮಳೆ ನಿನ್ನೆ. ತುಂಬ ಸಣ್ಣ ಸಣ್ಣದಾಗಿ ನಮ್ಮ ಕಡೆ ಆಂಕಲ್ ಅಂತೀವಿ, ಅದೆಲ್ಲ ಎಂದರೆ ಆಂಕಲ್ ಅಂತೀವಿ, ಅಂದರೆ ಐಸ್ಕಂತೆ ಅಂತೆಲ್ಲ ಹೇಳ್ತಾರಲ್ಲ. ಸೊ ಅದೆಲ್ಲ ಬಿದ್ದಿತ್ತು. ಚೆನ್ನಾಗಿ ಜೋರಾಗಿ ಸಖತ್ತಾಗಿ ಮಳೆ ಹೋಯಿತು. ಮಾತ್ರ ತುಂಬಾ ಚೆನ್ನಾಗಿತ್ತು. ಸೊ ಇವತ್ತು ಎಡೆ ಇಕ್ತಿರೋದ್ರಿಂದ ಆಲ್ರೆಡಿ ನಮ್ಮ ಮಮ್ಮಿ ನಾನು ಅಡುಗೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಕೊಂಡ್ವಿ. ಯಾರೂ ಇಲ್ಲ. ನಮ್ಮ ಅಜ್ಜಿ ಅವರ ತವರು ಮನೆಗೆ ಹೋಗೈತೆ, ಸ್ವಲ್ಪ ಅವ್ರ ಅಮ್ಮಗೆ ಹುಷಾರಿಲ್ಲ ಅಂದ್ಬಿಟ್ಟು. ಇನ್ನು ನಮ್ಮ ಅಪ್ಪ ಇವತ್ತು ಕೇಳಬೇಕಾ, ಯಾರೂ ನಮ್ಮ ಕೈ ಸಿಗಲ್ಲ ಗಂಡು ಮಕ್ಕಳು. ಏನಕ್ಕೆ ಅಂದರೆ ಯುಗಾದಿ ಹಬ್ಬ ಅಂತ ಬಂದರೆ ಸಾಕು, ಈ ನಮ್ಮ ಥರ ಗಟ್ಟೆ ಮನೆ ಅಂತೀವಲ್ಲ ಆ ಥರ ಪಿಚ್ಚೆ ಇಲ್ಲ, ಗೊತ್ತಲ್ಲ ನಿಮಗೆ ಯಾವ ರೀತಿ ಇರುತ್ತೆ ಹಳ್ಳಿ ಕಡೆ ಅಂತ. ಕಾಡು ಗಿಡೆಲ್ಲ ಆಡ್ಕೊಂಡು ಹೊರಟೋಗ್ಬಿಡ್ತಾರೆ, ನಮ್ಮ ಕೈಗಂತೂ ಸಿಗೋಲ್ಲ. ಸೊ ಇವಾಗ ನಾನು ನಮ್ಮ ಮಮ್ಮಿ ಸೇರ್ಕೊಂಡು, ಅಂದರೆ ಸಿಂಪಲ್ ಹಬ್ಬ ಅಲ್ವಾ, ಸೊ ಅದಕ್ಕೋಸ್ಕರ ಇವಾಗ ಎಲ್ಲ ಅಡುಗೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಕೊಂಡಿದ್ದೀವಿ. ಅಡುಗೆ ಎಲ್ಲ ಮಾಡಿ ಎಡೆ ಇಕ್ಬೇಕು. ಸೊ ತೋರಿಸ್ತೀನಿ ಯಾವ ರೀತಿ ಇರುತ್ತೆ ಅಂತ. ಈಗ ನಾನು ಆಲ್ರೆಡಿ ಪಾಯಸ ಮಾಡೋಕ್ಕೆ ಇಟ್ಟಿದ್ದೀನಿ. ನಮ್ಮ ಮಮ್ಮಿ ಸಾಂಬಾರು ಮಾಡೋಕ್ಕೆ ರೆಡಿ ಮಾಡ್ಕೊಳ್ತೈತೆ. ಸೊ ನೋಡೋಣ ಹೇಗಿರುತ್ತೆ ಏನು ಅಂತ. ನಾನು ಅಷ್ಟು ಚಂದ ಮಳೆ. ಇವತ್ತು ಎಷ್ಟು ಬಿಸಿಲು ಗೊತ್ತಾ, ತುಂಬಾ ಬಿಸಿಲು. ಆಲ್ರೆಡಿ 11 ಗಂಟೆಗೆ. ಸೊ ಹೇಗಿರುತ್ತೆ ಏನು ಅಂತ ಬ್ಲಾಗ್ನ ನೋಡಿ. ಹಾಗೆ ಬ್ಲಾಗ್ ಇಷ್ಟ ಆದರೆ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಸೊ ಕೆಲವೊಬ್ಬರು ಯುಗಾದಿನ ಫುಲ್ ಗ್ರ್ಯಾಂಡಾಗಿ ಮಾಡ್ತೀರಾ, ಕೆಲವೊಬ್ಬರು ನಮ್ಮ ಥರ ಸಿಂಪಲಾಗಿ ಮಾಡೋರು ಇಡ್ತೀರಾ, ಇಲ್ಲ ಯುಗಾದಿ ಹಬ್ಬ ಮಾಡದೇ ಇರೋರು ಕೂಡ ಇಡ್ತೀರಾ. ಸೊ ಹೇಗೆ ಏನು ಅಂತ ಕಮೆಂಟ್ ಮಾಡಿ ತಿಳಿಸಿ. ಬನ್ನಿ ಇವಾಗ ಏನು ಮಾಡ್ತಾಯಿದ್ದೀನಿ ಅಂತ ತೋರಿಸ್ತೀನಿ. ಪಾಯಸಕ್ಕೆ ಎಲ್ಲ ರೆಡಿ ಮಾಡಿಟ್ಟಿದ್ದೀನಿ. ಇಲ್ಲಿ ಗೋಡಂಬಿ ದ್ರಾಕ್ಷಿ ಸಾಂಬಾರು ಮಾಡೋಕ್ಕೆ ನಮ್ಮ ಮಮ್ಮಿ ರೆಡಿ ಮಾಡ್ತೈತೆ. ಇವಾಗ ನಾನು ಪಾಯಸ ಮಾಡೋಕ್ಕೆ ರೆಡಿ ಮಾಡ್ತಾಯಿದ್ದೀನಿ. ಈ ಕಡೆ ಎಲ್ಲ ತರಕಾರಿ ಎಲ್ಲ ಕಟ್ ಮಾಡಿ ಮಾಡ್ಬಿಟ್ಟೈತೆ ಆಲ್ರೆಡಿ. ಪೂಜೆನೂ ಕೂಡ ನಾನು ಆಲ್ರೆಡಿ ತೋರಿಸ್ತಿದ್ದೀನಲ್ಲ, ಆಯಿತು. ನಾನು ಫಸ್ಟು ಟೈಮು ಅಂತ ತಿಂತಾ ಇರ್ತೀನಿ. ಈ ಸಲ ಸ್ವಲ್ಪ ಜಾಸ್ತಿನೇ ಬೇವು ಬೆಲ್ಲ ತಿಂದೆ. ಫುಲ್ ಕೈ ಹೊಡೆದ್ಬಿಡ್ತು. ಬೆಲ್ಲ ಸ್ವಲ್ಪ ಜಾಸ್ತಿನೇ ತಗೊಂಡಿದ್ರು ಕೂಡ, ನಾನು ಬೆಲ್ಲ ಜಾಸ್ತಿನೇ ತಗೊಂಡಿದ್ದೆ. ಆದರೂ ಕೂಡ ಫುಲ್ಲು ಕೈ ಹೊಡೆಯೋಕ್ಕೆ ಸ್ಟಾರ್ಟ್ ಮಾಡ್ಕೊಂಬಿಡ್ತು. ಸೊ ತಿಂದೆ. ಆದರೂ ವರ್ಷಕ್ಕೊಂದ್ಸಲನಾದರೂ ತಿನ್ನಬೇಕಲ್ವ. ಇನ್ನು ವೆಜಿಟೇಬಲ್ ಹಾಗಲಕಾಯಿನೂ ತಿನ್ನಲ್ಲ, ಕೈ ಅಂಶ ಇರೋದಂಥದ್ದು ಏನೂ ತಿನ್ನಲ್ಲ. ಆದರೆ ಇವತ್ತು ವರ್ಷಕ್ಕೊಂದ್ಸಲ ಹಬ್ಬ ಅಂದ್ಬಿಟ್ಟು ಸ್ವಲ್ಪ ಬೇವು ಬೆಲ್ಲ ತಿಂದೆ. ಎಲ್ಲರೂ ಬೇವು ಬೆಲ್ಲ ತಿಂದು ಒಳ್ಳೆ ಮಾತಾಡಿ. ಸೊ ಬನ್ನಿ ಹೇಗಿರುತ್ತೆ ಅಂತ ನೋಡೋಣ. ಗಾಯ್ಸ್ ಆಲ್ರೆಡಿ ಪೂಜೆ ಮಾಡೋಕ್ಕೆ ಎಲ್ಲ ರೆಡಿ ಮಾಡೈತೆ. ನಾನು ಆಲ್ರೆಡಿ ಹೇಳಿದ್ನಲ್ಲ, ಯುಗಾದಿ ಸಿಂಪಲಾಗಿ ಮಾಡೋದ್ರಿಂದ ಸಿಂಪಲಾಗಿ ಅನ್ನ ಸಾರು ಪಾಯಸ ವಡೆ ಗಿಡೆ ಅಂತ ಸಿಂಪಲಾಗಿ ಮಾಡಿಬಿಟ್ಟು ಎಡೆ ಇಡ್ತಿರೋದು. ಇವಾಗ ನೋಡ್ತಾ ಇರ್ಬೋದು ಯಾವ ರೀತಿ ಇದೆ ಅಂತ. ಇವಾಗ ನಾವು ಮುಖ ಎಲ್ಲ ತೊಳೆದು ಫ್ರೆಶ್ ಅಪ್ ಆಗಿದ್ದೀವಿ.
ಆಗ ಪೂಜೆ ಮಾಡಬೇಕು. ಹಾಗೆ ಇವತ್ತು ನಮ್ಮ ಊರಲ್ಲಿ ಒಂದು ದೇವ್ರ ಮೆರವಣಿಗೆ ಕೂಡ ಇದೆ, ಅದಕ್ಕೂ ಕೂಡ ಪೂಜೆ ಮಾಡಿಸ್ಬೇಕು. ತೋರಿಸ್ತೀನಿ ಹೇಗಿರುತ್ತೆ ಏನು ಅಂತ, ನೋಡಿ ಪೂರ್ತಿ ವಿಡಿಯೋನ. ಈಗ ನಮ್ಮ ಮಮ್ಮಿಯಲ್ಲಿ ಪೂಜೆ ಮಾಡೋಕ್ಕೆಲ್ಲ ರೆಡಿ ಮಾಡೈತೆ, ದೇವ್ರ ದೀಪನೂ ಎಲ್ಲ ಹಚ್ಚೈತಿ. ಈಗ ಪೂಜೆ ಮಾಡಬೇಕು. ಆಲ್ಮೋಸ್ಟ್ ನಮ್ಮದೇ ಫಸ್ಟ್ ಅನಿಸ್ತೈತಿ ಪೂಜೆ ಮಾಡ್ತಿರೋದು. ಅಂದರೆ ಸಿಂಪಲ್ ಅಲ್ವಾ, ಜಾಸ್ತಿ ಏನು ಐಟಮ್ಸ್ ಮಾಡೋಕ್ಕೆ ಹೋಗಿಲ್ಲ. ಹಾಗಾಗಿ ಇಲ್ಲ ಶ್ರಾವಣದಲ್ಲಾಗಿದ್ದರೆ ಇನ್ನೂ ಲೇಟ್ ಆಯ್ತಿತ್ತು, ಸ್ವಲ್ಪ ತಿಂಡಿ ಮಾಡಿ ಅದು ಮಾಡಿ ಇದು ಮಾಡಿ ಅಂತ ತುಂಬಾ ಐಟಮ್ಸ್ ಇರ್ತಿತ್ತು. ಇದರಲ್ಲಿ ಬರೀ ಅನ್ನ ಸಾರು ಪಾಯಸ ಪಲ್ಯ ಆ ಥರ ಸಿಂಪಲಾಗಿ ಮಾಡಿರೋಂಥದ್ದು. ನೋಡಿ ಪೂರ್ತಿ ವಿಡಿಯೋನ. ಈಗ ನಮ್ಮ ಮಮ್ಮಿ ಪೂಜೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತು. ನಮ್ಮ ಯಾವಾಗಲೂ ಗೈಸ್ 3 ಗಂಟೆಗೆ ಪೂಜೆ ಮಾಡೋದು. 3 ಗಂಟೆ ಮೇಲೆ ಎಷ್ಟೊತ್ತಾದರೂ ಮಾಡ್ಬೋದು, ಆದರೆ 3 ಗಂಟೆ ಮೇಲೆ ಪೂಜೆ ಮಾಡಬೇಕು. ಈಗ ನಮ್ಮ ಮಮ್ಮಿ ಪೂಜೆ ಮಾಡ್ತು. ಈಗ ನೆಕ್ಸ್ಟ್ ನಾನು ಮಾಡ್ತೀನಿ. ಅಜ್ಜ ಬಂದೆ ಪೂಜೆ ಮಾಡೋದು. ಸೊ ಈಗ ನಾವು ಪೂಜೆ ಮಾಡಿದ್ದೀವಿ. ನಮ್ಮ ಡ್ಯಾಡಿ ಎಲ್ಲ ಕಾಯ್ಕೊಂಡು ಕೂತ್ಕೊಂಡ್ರೆ ಆಗಲ್ಲ ಅಂದ್ಬಿಟ್ಟು ನಾವು ಪೂಜೆ ಮಾಡಿದ್ದೀವಿ. ಈಗ ಮನೇಲಿರೋದೆಲ್ಲ ಪೂಜೆ ಮಾಡಿಬಿಟ್ಟು ಡೋರ್ ಹಾಕ್ಬಿಡ್ಬೇಕು. ಹಂಗೆ ಒಂದು 2 ಮಿನಿಟ್ಸ್ ಡೋರ್ ಹಾಕಬೇಕು, ಅವ್ರು ಊಟ ಮಾಡ್ಕೊಂಡು ಹೋಗ್ಬೇಕಲ್ಲ. ಸೊ ಅದಕ್ಕೋಸ್ಕರ ಈಗ ನಾನು ನಾವು ಹೊರಗಡೆ ಕೂತಿದ್ದೀವಿ. ಇನ್ನೊಂದು 2 ಮಿನಿಟ್ಸ್ ಆದಮೇಲೆ ಹೊರಗಡೆ ಹೋಗಿ ಮತ್ತೊಂದು ಸಲ ಪೂಜೆ ಮಾಡಿಬಿಟ್ಟು ನಾವು ಬೇಕಾದ್ರೆ ಊಟ ಎಲ್ಲ ಮಾಡ್ಬೋದು. ಸಾಕೋದೆಲ್ಲ ಕೇಳತ್ತಾಗಿ ಊಟ ಮಾಡಿಡ್ತಾರೆ ಕಣ. ಅಯ್ಯ ಒಬ್ಬನೇ ಬಂದು ತಿನ್ಕೊಂಬೋಗಿರ್ತಾರೆ. ಇವರು ನಮ್ಮ ತಾತಗ ಏನೆಲ್ಲ ಮಾಡಿದ್ದೀವಿ ಗೈಸ್ ಅದನ್ನೆಲ್ಲ ಈ ರೀತಿ ಒಂದ್ರಿಗೆ ಹಾಕೊಂಡು ತಗೊಂಡೋಗಿ ಮೇಲಿಟ್ಟು ಬರಬೇಕು. ಏನೇನು ಪ್ರತಿಯೊಂದೂ ಒಂದು ಚೂರು ಹಾಕೋಬೇಕು. ಯಾವಾಗಲೂ ನಮ್ಮ ಮನೆಯೇ ಫಸ್ಟು ಎಡೆ ಇಕ್ಕೋದು. ನಮ್ಮ ಆಂಟಿಯವ್ರ ಮನೆ ಅಂತೂ ತುಂಬಾ ಲೇಟು. ಯಾವಾಗ ನೋಡಿದ್ರು ಈ ವರ್ಷ ಅಂತಲ್ಲ, ಯಾವ ವರ್ಷನೂ ಲೇಟು. ಈ ವರ್ಷ ಇನ್ನೂ ಕೂಡ ಅವ್ರು ತಿಂಡಿನೇ ಮಾಡಾಗಿಲ್ಲ, ಈಗ ಮಾಡ್ತಾವ್ರೆ. ಟೈಮ್ ಆಲ್ರೆಡಿ 4 ಗಂಟೆ ಮೇಲೆ ಐತೆ. ನಾವು ಕರೆಕ್ಟಾಗಿ 3 ಗಂಟೆಗೆ ಎಡೆ ಇಕ್ಕೋದ್ವಿ. ಈಗ ತೋರಿಸ್ತೀನಿ ರೀ ಅವ್ರು ಏನು ಮಾಡ್ತಾವ್ರೆ ಒಬ್ಬ ಮಗಳು ಇಬ್ಬರು ಸೇರ್ಕೊಂಡು ಅಂತ. ನೋಡಿ ಇಬ್ಬರು ಈಗ ಎಡೆ ಇಕ್ಕೋ ಟೈಮ್ ಮೀರೋಗೈತೆ ಆಲ್ರೆಡಿ. ಈಗ ಅವರು ಒಬ್ಬಿಟ್ಟು ಮಾಡ್ತಾವ್ರೆ, ಕಾಯಿ ಒಬ್ಬಿಟ್ಟು. ನಿಮಗೆ ದೇವ್ರು ಹೇಳೋದು ನನಗೆ ಇದೇ ಟೈಮ್ಗೆ ಹಾಕಿ ಇದೇ ಟೈಮ್ ಬಿಡಿ, ಯಾವ ಟೈಮ್ ಇಕ್ಕಿದ್ರು ದೇವ್ರಿಗೆ. ನಮ್ಮ ಅಮ್ಮ ಇರ್ಬೇಕಾದ್ರೆ ನಮ್ಮ ಆಂಟಿ ಮನೆ ಎಡೆಯೋಕ್ಕೆ ಎಲ್ಲ ರೆಡಿ ಮಾಡ್ಕೊಂಡಿದ್ದಾರೆ. ಅವ್ರ ಮನೆಗೂ ಸೇಮ್ ಸಿಂಪಲ್. ನಮ್ಮ ಸಾಧು ಚೆನ್ನಾಗಿ ತಿಂದ್ಬಿಟ್ಟು ಒಬ್ಬಿಟ್ಟ ಈಗ ಬಂದವಳೆ. ಎಷ್ಟು ತಿಂದೆ ಒಬ್ಬಿಟ್ಟ? ಒಂದು ಸುಳ್ಳು ಹೇಳ್ಬಾರ್ದು, ನಿಜ ಹೇಳು. ಎಷ್ಟು ತಿಂದೆ? 10 ಒಬ್ಬಿಟ್ಟು ತಿಂದ. ಹ್ಯಾಪಿ ಯುಗಾದಿ ಅನಿಸೋದು. ಇಲ್ಲೊಳ್ಳಿ ಎಲ್ಲರಿಗೂ ಹ್ಯಾಪಿ ಯುಗಾದಿ ಏನು. ಫೋನ್ ನೋಡ್ಕೊಂಡು ಹೇಳ್ಬೇಕು, ಹೇಳು. ಎಲ್ಲರಿಗೂ ಹ್ಯಾಪಿ ಯುಗಾದಿ. ಸೊ ಇದಿಷ್ಟು ನನ್ನ ಪುಟ್ಟ ವ್ಲಾಗ್. ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಬೇಗ ಬೇಗ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ, ಅಲ್ಲಿವರೆಗೂ ವೇಟ್ ಮಾಡ್ತಾರೆ. ಬಾಯ್.